ಮನೋವಿಜ್ಞಾನ ಹೇಳುವಂತೆ ನೀವು ಯಾರಿಗಾದರೂ ನಿಮ್ಮ ಭಾವನೆಗಳನ್ನು ಎಷ್ಟು ಸಮಯ ಮರೆ ಮಾಡುತ್ತೀರೋ ಅಷ್ಟು ಕಷ್ಟ ನೀವು ಆ ವ್ಯಕ್ತಿಗಳಿಗೆ ಬೀಳುತ್ತೀರಿ. ಹುಡುಗಿ ಹೇಗೆ ನಿಂತಿದ್ದಾಳೆ ಎಂಬುದರ ಬಗ್ಗೆ ಗಮನ ಕೊಡಿ. ಅವಳು ನಿಮ್ಮ ತೋಳುಗಳನ್ನು ದಾಟಿದರೆ ಅದು ನಿರಾಕರಣೆಯ ಬಲವಾದ ಸಂಕೇತವಾಗಿದೆ. ಮನುಷ್ಯ ತಾನು ಪ್ರೀತಿಸುವವರೊಂದಿಗೆ ಮಾತನಾಡುವಾಗ ತನ್ನ ಸ್ವರವನ್ನು ಕಡಿಮೆ ಮಾಡುತ್ತಾನೆ. ಹುಡುಗರು ನಿಜವಾಗಿಯೂ ಹುಡುಗಿಯರನ್ನು ಮೆಚ್ಚುತ್ತಾರೆ. ಅವರು ತುಂಬಾ ಸುಂದರವಾಗಿಲ್ಲದಿದ್ದರೂ ಕೂಡ. ಅಧ್ಯಯನಗಳು ಹೇಳುವಂತೆ ಸರಾಸರಿ ಕ್ರಶ್ ಕೇವಲ 4 ತಿಂಗಳ ಕಾಲ ಮಾತ್ರ. ಮುಂದುವರಿಯುತ್ತಿದ್ದರೆ ನೀವು ಪ್ರೀತಿಸುತ್ತಿದ್ದೀರಿ ಎಂದರ್ಥ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆಯೇ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಅವನ ಅಥವಾ ಅವಳ ಕಣ್ಣುಗಳನ್ನು ನೋಡಿ. ನಾವು ಪ್ರೀತಿಸುತ್ತಿರುವಾಗ ಶೀನ್ಯ 45% ರಷ್ಟು ವಿಸ್ತಾರವಾಗುತ್ತದೆ. ಅವನು ಅಥವಾ ಅವಳು ಏಕಾಂಗಿ ಅಥವಾ ಲಭ್ಯವಿರುವ ಸುಳಿವು ನೀಡುವುದು ಸಾಮಾನ್ಯವಾಗಿ ಈ ವ್ಯಕ್ತಿಯ ಆಸಕ್ತಿಯ ಬಲವಾದ ಸಂಕೇತವಾಗಿದೆ. ನೀವು ಯಾರನ್ನಾದರೂ ಮೋಹಿಸಿದರೆ ಆ ವ್ಯಕ್ತಿಯು ನಿಮ್ಮ ಮೇಲೆ 80% ರಷ್ಟು ಸೆಳೆತಕ್ಕೆ ಒಳಗಾಗಲು ಅವಕಾಶವಿದೆ. ಕೆಲವೊಮ್ಮೆ ನಿಮ್ಮೊಂದಿಗೆ ಮಾತನಾಡದ ಜನರು ನಿಜವಾಗಿಯೂ ನಿಮ್ಮನ್ನು ಬಯಸುತ್ತಾರೆ. ಒಬ್ಬ ವ್ಯಕ್ತಿಯು ಒಂದು ಕೋಣೆಯಲ್ಲಿ ತುಂಬಿದ ಜನರಿರುವಾಗ ಅವನು ಹೆಚ್ಚು ಆಕರ್ಷಿತನಾದ ವ್ಯಕ್ತಿಯ ಕಡೆಗೆ ತನ್ನ ಹೊಕ್ಕಳನ್ನು ತೋರಿಸುತ್ತಾನೆ. ಪುರುಷರು ತಮ್ಮನ್ನು ತಾವು ಉತ್ತಮರಾಗಿ ಕಾಣಿಸುವಂತೆ ಸುಳ್ಳು ಹೇಳುತ್ತಾರೆ. ಆದರೆ ಮಹಿಳೆಯರು ಸಾಮಾನ್ಯವಾಗಿ ಜನರ ಭಾವನೆಗಳು ನೋಯಿಸುವುದನ್ನು ತಪ್ಪಿಸಲು ಸುಳ್ಳು ಹೇಳುತ್ತಾರೆ. ಪುರುಷನು ನೀಲಿ ಬಣ್ಣವನ್ನು ಧರಿಸಿದರೆ ಮಹಿಳೆಯನ್ನು ಆಕರ್ಷಿಸಲು ಹೆಚ್ಚಿನ ಅವಕಾಶಗಳಿವೆ. ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟರೆ ಅವರು ನಿಮ್ಮ ಬಗ್ಗೆ ಕಲಿಯಲು ಒಲವು ತೋರುತ್ತಾರೆ ಮತ್ತು ಅವರು ಮಾಡದಿದ್ದರೆ ನಿಮ್ಮಿಂದ ದೂರ ಇರಲು ಬಯಸುತ್ತಾರೆ. ಜೀವನದಲ್ಲಿ ತುಂಬಾ ಯಾರಿಗೂ ಮಹತ್ವವನ್ನು ಕೊಡಬೇಡಿ, ಏಕೆಂದರೆ ಸಮಯ ಬಂದಾಗ ಅವರು ನಿಮಗಿರುವ ಮಹತ್ವವನ್ನು ಮರೆತು ಬಿಡುತ್ತಾರೆ. ನಾವು ಯಾರನ್ನು ತುಂಬಾ ಇಷ್ಟಪಡುತ್ತೇವೆಯೋ ಅವರ ಕೋಪವನ್ನು ನಾವು ಸಹಿಸಿಕೊಳ್ಳಬೇಕಾಗುತ್ತದೆ. ಬಟ್ಟೆ ಮತ್ತು ಮುಖ ಯಾವಾಗಲೂ ಸುಳ್ಳು ಹೇಳುತ್ತದೆ, ಆದರೆ ಮನುಷ್ಯನ ನಿಜವಾದ ಸ್ವಭಾವವನ್ನು ಅವನ ಸಮಯವು ಹೇಳಿಬಿಡುತ್ತದೆ. ಮನುಷ್ಯ ಇಡೀ ದಿನ ಕೆಲಸ ಮಾಡಿ ಅಷ್ಟು ದಣಿಯುವುದಿಲ್ಲ, ಆದರೆ ಒಂದು ಕ್ಷಣದ ಚಿಂತೆಯಿಂದ ಸುಸ್ತಾಗಿ ಬಿಡುತ್ತಾನೆ. ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ನಾವು ಸಾಗುವ ಹಾದಿಯಲ್ಲಿ ನಿರಾಸೆ ಮತ್ತು ಕಷ್ಟಗಳು ಬಂದೇ ಬರುತ್ತವೆ. ಆದ್ದರಿಂದ ಅವುಗಳಿಂದ ಭಯಭೀತರಾಗಬೇಡಿ. ಯಾರಾದರೂ ನಿಮ್ಮನ್ನು ನೋಡಿ ಉರಿದುಕೊಳ್ಳುತ್ತಿದ್ದರೆ ಇದು ಕರ್ಮವಾಗುತ್ತದೆ. ನೀವು ಅವರನ್ನು ಉರಿಸಿ ಬೂದಿ ಮಾಡಬೇಕು. ಕೆಲವೊಮ್ಮೆ ಕೆಲವು ಸಂಬಂಧಗಳಿಂದ ಹೊರಗೆ ಬಂದು ಬಿಡುವುದೇ ಒಳ್ಳೆಯದು, ಅಹಂಕಾರಕ್ಕೆ ಅಲ್ಲ, ಆತ್ಮಗೌರವಕ್ಕಾಗಿ. ಯಾರು ನಮ್ಮನ್ನು ಗೌರವಿಸುವುದಿಲ್ಲವೋ ಅವರ ಪ್ರೀತಿಗಾಗಿಯೇ ಈ ಹೃದಯ ಹಾತೊರೆಯುತ್ತದೆ. ಮನುಷ್ಯ 2 ವ್ಯಕ್ತಿಗಳಿಂದ ಸೋಲುತ್ತಾನೆ, ಒಂದು ಅವನ ಕುಟುಂಬದಿಂದ ಮತ್ತು ಅವನ ಪ್ರೀತಿಯಿಂದ. ತುಂಬಾ ಪ್ರಾಮಾಣಿಕರು ಆಗಬೇಡಿ. ಜನರು ನಿಮ್ಮನ್ನು ಗುಲಾಮರೆಂದುಕೊಳ್ಳುವಷ್ಟು ಒಳ್ಳೆಯವರಾಗಿ, ಆದರೆ ಪ್ರತಿ ಸಲ ಸಾಬೀತುಪಡಿಸುವ ಪ್ರಯತ್ನ ಮಾಡಬೇಡಿ. ಯಾವಾಗಲೂ ನಮ್ಮವರು ಎನ್ನುವವರು ಮೋಸ ಮಾಡುತ್ತಾರೆ. ತುಂಬಾ ಸಿಹಿಯಾಗಿ ಮಾತನಾಡುವವರು ಬೆನ್ನಿಗೆ ಚೂರಿ ಹಾಕಿ ಬಿಡುತ್ತಾರೆ. ಪುಸ್ತಕದ ಕಾಲದಿಂದ ಹೊರಗೆ ಬಂದಿದ್ದೀವಿ, ಈಗ ಏನಿದ್ರೂ ಜೀವನವೇ ಪಾಠ ಕಲಿಸುತ್ತದೆ. ಜೀವನದಲ್ಲಿ ಕೆಟ್ಟ ಸಮಯವೇ ಬರದಿದ್ದರೆ ನಮ್ಮವರಲ್ಲಿ ಅಡಗಿರುವ ಪರಿಚಿತರು ಮತ್ತು ಅಪರಿಚಿತರಲ್ಲಿ ಅಡಗಿರುವ ನಮ್ಮವರು ಕಾಣಿಸುತ್ತಿರಲಿಲ್ಲ. ಒಬ್ಬ ಹುಡುಗ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವನಲ್ಲಿ ಈ 2 ಗುಣಗಳು ಖಂಡಿತವಾಗಿಯೂ ಇರುತ್ತದೆ. ಅವನು ನಿಮ್ಮ ಕಣ್ಣಿನ ಭಾಷೆಯನ್ನು ಓದಲು ಪ್ರಯತ್ನಿಸಿರುತ್ತಾನೆ ಮತ್ತು ನೀವು ಇತರ ಹುಡುಗನೊಂದಿಗೆ ಮಾತನಾಡುವಾಗ ಅವನು ಅಸೂಯೆ ಪಡುತ್ತಾನೆ. ಯಾರು ಹೃದಯದಿಂದ ಒಳ್ಳೆಯವರಾಗಿರುತ್ತಾರೋ, ಯಾರು ನಿಮ್ಮನ್ನು ಹೃದಯದಿಂದ ಬಯಸುತ್ತಾರೋ ಅವರು ಎಷ್ಟೇ ಜಗಳವಾಡಿದರೂ ನಿಮ್ಮನ್ನು ಬಿಟ್ಟು ಮಾತ್ರ ಹೋಗುವುದಿಲ್ಲ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದ್ರೆ ನಿನ್ನ ಹಣೆ ಬರಹ ಸರಿ ಇಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ತುಂಬಾ
ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ನಾವು ಹುಟ್ಟಿದ ನಂತರ ಮಾತು ಕಲಿಯಲು 2 ವರ್ಷವಾದರೂ ಬೇಕು. ಆದರೆ ಯಾವ ಮಾತನ್ನು ಆಡಬೇಕು, ಯಾವುದು ಆಡಬಾರದು ಎಂಬುದನ್ನು ಕಲಿಯಲು ಇಡೀ ಜೀವಮಾನದ ಕಾಲ ಸಾಲದು. ನಮ್ಮ ನೆಮ್ಮದಿ ಹಾಳಾಗುವುದು ನಾವು ಹೇಳಿರುವ ಸುಳ್ಳುಗಳಿಂದ ಅಲ್ಲ, ಬಚ್ಚಿಟ್ಟುಕೊಂಡಿರುವ ಸತ್ಯಗಳಿಂದ. ನಿಮಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದಾಗ 2 ರೀತಿ ತಿಳಿದುಕೊಳ್ಳಿ. ಮಾತು ಮುಖ್ಯವೋ ಮನುಷ್ಯ ಮುಖ್ಯನೋ? ಮನುಷ್ಯ ಮುಖ್ಯವಾದರೆ ಮಾತು ಮರೆತು ಬಿಡಿ, ಮಾತು ಮುಖ್ಯವಾದರೆ ಮನುಷ್ಯನನ್ನು ಮರೆತು ಬಿಡಿ. ಅಕ್ಕಿ ಅನ್ನಕ್ಕೆ ಕೇಳಿತು, ನೀನು ನಾನೇ ಆಗಿದ್ದೆ, ಆದರೆ ಅದು ಹೇಗೆ ಅನ್ನವಾದೆ. ಅನ್ನ ಹೇಳಿತು, ನೀರು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದರೆ ಅವುಗಳ ಸಂಸ್ಕಾರದಿಂದ ಮೃದುವಾದೆ. ಅಕ್ಕಿ ಎನ್ನುವ ಭಾವ ಕಳೆದುಕೊಂಡು ಅನ್ನ ಎನ್ನುವ ಅನುಭವ ಪಡೆದುಕೊಂಡೆ ಎಂದು. ಎಷ್ಟು ಸತ್ಯ ಅಲ್ವಾ? ದೇಹದಲ್ಲಿ 70% ನೀರು ಇದ್ರೂ ಗಾಯವಾದಾಗ ಬರುವುದು ರಕ್ತ ಮಾತ್ರ. ಆದರೆ ಹೃದಯದಲ್ಲಿ 70% ರಕ್ತ ಇದ್ರೂ ನೋವಾದಾಗ ಬರುವುದು ಕಣ್ಣೀರು ಮಾತ್ರ. ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಅವನಾಗಲಿ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದಿಲ್ಲ. ಅವನು ಎದುರಿಸುತ್ತಿರುವ ಪರಿಸ್ಥಿತಿ, ಸಮಯ, ಸಂದರ್ಭ ಮಾತನಾಡುತ್ತವೆ. ನಮ್ಮ ತನ ಬಿಟ್ಟು ಯಾವಾಗ ಬೇರೆಯವರ ಹತ್ತಿರ ಬೆರೆಯಕ್ಕೆ ಹೋಗ್ತೀವೋ ಆವಾಗಲೇ ನಾವು ಅವರ ಪಾಲಿಗೆ ಆಯ್ಕೆಯಾಗಿ ಉಳಿದು ಬಿಡುತ್ತೇವೆ. ಕಾರಕ್ಕೂ ಅಹಂಕಾರಕ್ಕೂ ತುಂಬಾ ವ್ಯತ್ಯಾಸವೇನಿಲ್ಲ. ಕಾರಕ್ಕೆ ನಾವೇ ನೀರು ಕುಡಿಯುತ್ತೇವೆ, ಅಹಂಕಾರಕ್ಕೆ ಜೀವನವೇ ನೀರು ಕುಡಿಸುತ್ತದೆ. ನಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆತನ ಇದ್ರೂ ಜನ ಮೊದಲು ಬೆರಳು ಮಾಡಿ ತೋರಿಸುವುದು ನೀವು ಮಾಡಿರುವ ಸಾಸಿವೆಯಷ್ಟು ಚಿಕ್ಕ ತಪ್ಪುಗಳನ್ನು. ಬೇಡ ಎಂದರೆ ಸೊಕ್ಕಂತೆ, ಬೇಕು ಎಂದರೆ ಹಠವಂತೆ, ಬೇಕು ಬೇಡಗಳ ನಡುವಿನ ಜೀವನ ವ್ಯಥೆಯಂತೆ. ಅತಿ ಪ್ರಾಮಾಣಿಕರಾಗಬೇಡಿ, ಏಕೆಂದರೆ ನೇರವಾಗಿರುವ ಮರಗಳು ಮೊದಲು ನೆಲಕ್ಕೆ ಉರುಳುತ್ತವೆ, ನಂತರ ಡೊಂಕು ಮರಗಳ ಸರದಿ. ನಾವು ಎಂತಹ ಸಮಾಜದ ಮಧ್ಯದಲ್ಲಿ ಇದ್ದೇವೆ ಎಂದರೆ ಇಲ್ಲಿ ಸೌಂದರ್ಯವನ್ನು ಬಣ್ಣದಿಂದ ನೋಡುತ್ತಾರೆ, ವಿದ್ಯೆಯನ್ನು ಅಂಕಗಳಿಂದ ನೋಡುತ್ತಾರೆ ಮತ್ತು ಗೌರವವನ್ನು ಹಣ ಸಂಪತ್ತು ನೋಡಿಕೊಡುತ್ತಾರೆ. ಸೈಕಾಲಜಿ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರಲು 10 ಟಿಪ್ಸ್. ಮುಖದಲ್ಲೊಂದು ನಗು ಇರಲಿ, ಸಣ್ಣ ಸಣ್ಣ ಖುಷಿಗಳನ್ನು ಆನಂದಿಸಿ, ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ, ನಿಮ್ಮನ್ನು ಕಡೆಗಣಿಸುವವರನ್ನು ಜಸ್ಟ್ ಕಡೆಗಣಿಸಿ, ವಾದ ಮಾಡುವವರ ಮುಂದೆ ಸುಮ್ಮನಿದ್ದು ಬಿಡಿ, ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ಹೋಪ್ ಇಟ್ಕೊಳ್ಳಿ, ಆದರೆ ಆತುರ ಬೇಡ. ತೋರಿಕೆಗಾಗಿ ಆಡಂಬರ ಮಾಡಬೇಡಿ. ಎಲ್ಲರ ಜೊತೆ ನಗುತ್ತಾ ಮಾತನಾಡಿ, ಪ್ರತಿ ಕ್ಷಣವೂ ಕುತೂಹಲದಿಂದಿರಿ.